ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ. ಅವನು ನನ್ನ ಹೆಸರು ಹೇಳಿದ್ದಾನೆ, ಅದಕ್ಕೆ ನಾನು ಕರೆದಿದ್ದೀನಿ ಪ್ರೆಸ್ ಮೀಟ್. ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದಕ್ಕೆ ಕೊಡ್ಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇದಿದೆ ಅಂದಾಗ ನಾನು ಉತ್ತರ ಕೊಡ್ಬೇಕಲ್ಲ. ಆಗ ಕೆಲವು ಮಾಧ್ಯಮಗಳು ಜಾಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆ ತರದ ಮಾಧ್ಯಮಗಳಿಗೆ ಉತ್ತರನ ಕೊಡ್ಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ಮೆಂಬರ್ಸ್ ಇರುವವರೆಗೆ ನಾನು ನೇರವಾಗಿ ಮಿತ್ರರೇ ಅಂತಾನೆ ಕಳಿಸಿದೆ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮದವರು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರು ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು. ಇದರಲ್ಲಿ ನಿಮ್ಮನ್ನ ವ್ಯಂಗ್ಯ ಮಾಡೋದು, ಲೇವಡಿ ಮಾಡೋದು ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅದನ್ನೇ ಅಲ್ಲ, ಸ್ಪೆಸಿಫೈ ಅರ್ಥ ಆಗತ್ರಿ ಯಾರು ಏನೇನ್ ಆಗ್ಬೇಕು ಅನ್ನೋದು. ಇರಿ ಇರಿ, ಯಾಕ್ರಿ ನಿಮ್ಗದು? ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಆದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ? ವಿಷಯಕ್ಕೆ ಹೋಗೋಣವಾ ಬೇಡವಾ? ನಿಮ್ಮ ಇಷ್ಟ. ನಿಮಗೆ ನಾನು ಕೊಡಬೇಕಾದ ಉತ್ತರ ಕೊಟ್ಟಾಯ್ತು ಅಷ್ಟೇ, ಅದೆಲ್ಲ ಕೊಡಕ್ಕಾಗಲ್ಲ. ಅಯ್ಯೋ ಪಾಪ, ಬೇಡ ರೀ, ಅವ್ರ ಕೆಲಸ ಕಳ್ಕೊಳ್ತಾರೆ, ಬೇಡ. ಧೈರ್ಯ ಅಲ್ಲ ರೀ, ನನಗೆ ಆತಂಕ, ನನಗೆ ಕಳಕಳಿ, ಅವರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಅವ್ರು ನನ್ನ ಗೆಳೆಯರೇ, ಬೇಡ. ಅವ್ರ ಜೀವನ ನಾನು ಯಾಕೆ ಹಾಳು ಮಾಡ್ಲಿ? ಬೇಡ. ನೀವ್ ಹೇಳೋದು, ನಿಮ್ ಜೊತೆ ಜಗಳ ಕೊಟ್ಕೊಂಡು ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಇದು ಎಲ್ಲ ಎಲ್ರಿಗೂ ಗೊತ್ತು. ಹಲೋ, ಮಾಡ್ತೀನಿ, ನನ್ನ ಇಷ್ಟ, ನಾನು ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಮುಗಿಸ್ ಹೋಗ್ತಾ ಹೋಗ್ತಾ ಬರುತ್ತೆ, ಕೇಳಿ. ಬರುತ್ತೆ ಸ್ವಾಮಿ, ಬರುತ್ತೆ ಸ್ವಾಮಿ. ಈಗೆಲ್ಲ ಹೇಳ್ಬಾರ್ದು. ನೀವ್ ಕೇಳ್ದಂಗೆಲ್ಲ ಹೇಳಕ್ಕಾಗಲ್ಲ ಸ್ವಾಮಿ. ಇದು ಇವಾಗ ಶುಡ್ ಬಿ ಕಂಟಿನ್ಯೂ. ನಾನು ಆನ್ಸರ್ ಕೊಟ್ಟಾಯ್ತು. ನನ್ನ ಆತಂಕ ಇದು. ದೇವನೂರು ಮಹಾದೇವರ ಮಾರಿಕೊಂಡವ್ರ ಕಥೆ ಇದೆ, ಓದಿ. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೀಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನು ನೋಡಿದ್ರೆ ಮೊದಲು ಹೀಗೆ ಇರ್ಲಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಇರೋ ಹಾಗೆ ಇರ್ಲಿಲ್ಲ. 180. ಸರಿ, ನಾನು ಉತ್ತರ ಕೊಟ್ಟಾಯ್ತು. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆ ಹೋಗೋಣ. ಚಿನ್ನಯ್ಯನ ಹೇಳಿಕೆಗೆ ಹೋಗೋಣವಾ ಬೇಡವಾ? ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ಐ ಹ್ಯಾವ್ ಆನ್ಸರ್ಡ್. ನನ್ನ ಸರಿ ತಪ್ಪು ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರೀರಿ ಅದನ್ನ.